ಭೀಮರಾವ್ ಯಶವಂತ್ ಪವಾರ್, ನಿವೃತ್ತ ಇಂಜಿನಿಯರ್, ಕುಂದಾನಗರಿ ಬೆಳಗಾವಿಯವರು. ಕೊನೆಯ ಅವಾರ್ಡ್ ಆದರೂ ಕೂಡ ಅವರು ನಮ್ಮ ಹೆಮ್ಮೆಯ ಸಾಧಕರು. ಅವರು ನಡೆದು ಬಂದ ಹಾದಿಯ ಕುರಿತು ಒಂದು ಜರ್ನಿ ಇದೆ, ನೋಡ್ಕೊಂಡು ಬರೋಣ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದ ಭೀಮರಾವ್ ಯಶವಂತ್ ಪವಾರ್ ಖ್ಯಾತ ಎಂಜಿನಿಯರ್. ವೃತ್ತಿ ಜೀವನ ಆರಂಭವಾಗಿದ್ದು 1986ರಲ್ಲಿ. ಅಸಿಸ್ಟೆಂಟ್ ಎಂಜಿನಿಯರ್ ಆಗಿ ಆರಂಭವಾದ ವೃತ್ತಿ ಜೀವನ ವಿಜಯಪುರ, ಚಿಕ್ಕೋಡಿಯ ಕಬ್ಬೂರ, ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ, ಅಪ್ಪರ್ ಕೃಷ್ಣಾ ಯೋಜನೆ, ಗೋಕಾಕ್, ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್, ಚಿಕ್ಕೋಡಿ PWD, ಬೆಳಗಾವಿಗಳಲ್ಲಿ ವಿಸ್ತರಿಸಿತು. ನೀರಾವರಿ ಇಲಾಖೆಯ ಹಲವು ಯೋಜನೆಗಳಲ್ಲಿ ಇವರ ಸೇವೆ ಇದೆ. ನಿವೃತ್ತಿಯ ನಂತರ ಅಖಿಲ ಕರ್ನಾಟಕ ಚರ್ಮಕರ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ಎಂದಿಗೂ ಹಲವು ನೀರಾವರಿ ಯೋಜನೆಗಳಿಗೆ ತಮ್ಮ ಅನುಭವ ದಾರಿ ಎರೆಯುತ್ತಿರುವ ಭೀಮರಾವ್ ಯಶವಂತ್ ಪವಾರ್ ಅವರಿಗೆ ಕಾಯಕ ಯೋಗಿ ಪ್ರಶಸ್ತಿ ನೀಡುತ್ತಿರುವುದು ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆಯ ವಿಷಯ. ನನಗೆ ಈ ಅವಾರ್ಡ್ ಬಂದದ್ದು ನೋಡಿದರೆ, ನಾನು ರಿಟೈರ್ಡ್ ಆಗಿ 4 ವರ್ಷ ಆದ ನಂತರ ನನಗೆ ಅವಾರ್ಡ್ ಕೊಡ್ತಾ ಇದ್ದಾರೆ. ನನಗೆ ಬಹಳ ಆನಂದ ಅನ್ನಿಸ್ತಾ ಇದೆ. ಯಾಕಂದರೆ ಗ್ಯಾರಂಟಿ ನ್ಯೂಸ್ದವರು ಅಟ್ಲೀಸ್ಟ್ ಇವರಾದರೂ ನಮಗೆ ಗುರುತಿಸಿದಾರಲ್ಲ ಅಂತ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನನಗೆ ಈ 1 ವರ್ಷ ಪೂರ್ತಿ ಮಾಡಿದ ಗ್ಯಾರಂಟಿ ನ್ಯೂಸಿಗೆ ಇವರಿಗೆ ಇನ್ನು ಮುಂದೆ ಅದನ್ನು ಒಳ್ಳೆಯದಾಗಲಿ, ಇವರು ಚಾನಲ್ ಹೀಗೆ ಉತ್ತುಂಗಕ್ಕೆ ಏರಲಿ ಅಂತ ನಾನು ಆಶಿಸ್ತೀನಿ. ಲಿಂಗಾಯತ ಸಮಾಜದ ಮುಖಂಡರು ಆಗಿ ಜೊತೆಗೆ ಉದ್ಯಮಿ, ಸಮಾಜ ಸೇವಕ ಶ್ರೀ ವೀರೇಶ್ ಉಂಡಿ ಅವರಿಗೂ ಕೂಡ ಸನ್ಮಾನ ಮಾಡುವಂತಹ ಕ್ಷಣ ವೇದಿಕೆ ಮೇಲೆ ದೊಡ್ಡ ಚಪ್ಪಾಳೆಗಳು ಬರಲಿ. ಒಬ್ರು ಸಮಾಜದ ಮುಖಂಡರು, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು, ಮತ್ತೊಂದು ಈ ಕರ್ನಾಟಕ ಕಾಯಕ ಯೋಗಿ ಅವಾರ್ಡ್ಸ್ 2026 ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡ್ತೀವಿ ಅಂದಾಗ ಸಪೋರ್ಟಿಂಗ್ ಮಾಡಿದಂಥ ಅಥವಾ ಸಪೋರ್ಟರ್ ಆಗಿ ನಿಂತ್ಕೊಂಡಂಥ ನಮ್ಮ ರಿಯಲ್ ಎಸ್ಟೇಟ್ ಪಾರ್ಟ್ನರ್ ಶ್ರೀ ದುರ್ಗಾ ಡೆವಲಪರ್ಸ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ತಾ, ಇಬ್ಬರಿಗೂ ಕೂಡ ನಮ್ಮ ಗ್ಯಾರಂಟಿ ನ್ಯೂಸ್ ಪರವಾಗಿ ಒಂದು ಸನ್ಮಾನ ವೇದಿಕೆ ಮೇಲೆ.